ಪರಾತ್ಪರನಾದ ಯೇಸು ಕ್ರಿಸ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಸತ್ಯವೇದ ಹೇಳುತ್ತದೆ, ದೇವರ ವಾಕ್ಯವು ನಮ್ಮ ಕಾಲಿಗೆ ದೀಪವು, ನಮ್ಮ ದಾರಿಗೆ ಬೆಳಕು ಆಗಿದೆ ಎಂಬುದಾಗಿ. ಈ ನಿರೀಕ್ಷೆಯ ವಾಕ್ಯಕ್ಕೆ ಪ್ರತಿಯೊಬ್ಬೊಬ್ಬರನ್ನು ಸಂತೋಷದಿಂದ ಹೃತ್ಪೂರ್ವಕವಾಗಿ ಆಹ್ವಾನಿಸುವುದರಾಗಿದ್ದೇವೆ. ಇವತ್ತಿನ ದಿವಸದ ಈ ನಿರೀಕ್ಷೆಯ ವಾಗ್ದಾನ ವಾಕ್ಯವು ಈ ರೀತಿಯಾಗಿದೆ. ಯೆಶಾಯನು ಬರೆದ ಸುವಾರ್ತೆ 40ನೇ ಅಧ್ಯಾಯ 30ನೇ ವಾಕ್ಯವನ್ನು ಓದೋಣ. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಓಡಿ ದಣಿದು ಬಳಲರು ಎಂಬುದಾಗಿ ನಾವು ನೋಡುತ್ತಿದ್ದೇವೆ. ಇಂದಿನ ವಾಕ್ಯವು ವಿಶೇಷವಾಗಿ ನಮಗೆ ಒಂದು ಬಲವನ್ನು ಕೊಡುವಂಥದ್ದಾಗಿದೆ. ದೇವರ ವಾಕ್ಯದ ಮೂಲಕ ಯೆಹೋವನನ್ನು ನಿರೀಕ್ಷಿಸುವರು, ಅಂದರೆ ಕಾಯುವವರು, ಕರ್ತನಿಗೆ ಕಾಯುವವರು ಹೊಸ ಬಲವನ್ನು ಹೊಂದುತ್ತಾರೆ ಎಂಬುದಾಗಿ ನಾವು ನೋಡುತ್ತಿದ್ದೇವೆ. ಕ್ರಿಸ್ತನಲ್ಲಿ ಪ್ರಿಯರೇ, ಇವತ್ತಿನ ದಿವಸದಲ್ಲಿ ನೀವು ಯಾವುದಕ್ಕೆಲ್ಲ ಕಾದುಕೊಂಡಿದ್ದೀರಾ? ನೀವು ಒಂದು ವೇಳೆ ಅನೇಕ ವರ್ಷಗಳಿಂದ ಮದುವೆಯಾಗಿ ಮಕ್ಕಳಾಗಲಿಲ್ಲ ಎಂಬ ಒಂದು ಕೊರತೆಯಿಂದ ನೀವು ಕಾದುಕೊಂಡಿರಬಹುದು. ಮನೆ ಕಟ್ಟಿ ಪ್ರಯಾಸಪಟ್ಟು ಆಗದೆ ಇದೆ, ತಡೆಗಳು ಬರ್ತಾ ಇದೆ ಎಂಬುದಾಗಿ ನೀವು ಅನೇಕ ಸಮಯದಲ್ಲಿ ಸಮಸ್ಯೆಗಳಿಂದ ಕಾದಿರಬಹುದು. ಇಲ್ಲಾಂದರೆ ನಮಗೆ ಬಲವಿಲ್ಲ, ನಮಗೆ ಕುಂದುಗಳು ಕೊರತೆಗಳು ಇದೆ, ಯಾವಾಗ ನಮಗೆ ಇದರಿಂದ ಬಿಡುಗಡೆ ಆಗುತ್ತದೆ ಎಂಬುದಾಗಿ ನೀವು ದೇವರನ್ನು ನೋಡಿ ಕಾಯುತ್ತಿರೋರು. ಆದರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತಿದ್ದೇವೆ, ಕೆಲವೊಮ್ಮೆ ನಾವು ನಮ್ಮ ಬಲ, ನಮ್ಮ ಹಣ, ಅಂತಸ್ತು ಇವೆಲ್ಲವುಗಳಿಂದ ನಾವು ನಿರೀಕ್ಷೆಯುಳ್ಳವರಾಗಿ ಕಾಯುತ್ತೇವೆ. ಆದರೆ ನಮ್ಮ ಬಲ, ನಮ್ಮ ಶಕ್ತಿಯಿಂದ ಯಾವುದು ನಡೆಯುವುದಿಲ್ಲ. ದೇವರಿಗಾಗಿ ದೇವರನ್ನು ನಿರೀಕ್ಷಿಸಿಕೊಂಡು ಕಾಯುವಾಗ ಯೇಸು ಕ್ರಿಸ್ತನ ನಾವು ನೋಡುತ್ತಿದ್ದೇ ನಮಗೆ ಹೊಸ ಬಲವನ್ನು, ನೂತನ ಬಲವನ್ನು ಕೊಟ್ಟು ನಮ್ಮನ್ನು ನಡೆಸುತ್ತಾರೆ ಎಂಬುದಾಗಿ. ಈ ದಿವಸದಲ್ಲಿ ದೇವರಿಗಾಗಿ ಕಾಯುವುದು ವ್ಯರ್ಥವಾಗುವುದಿಲ್ಲ. ಅನೇಕ ಸಲ ನಾವು ಏನು ಮಾಡ್ತೇವೆ ಅಂದರೆ, ಅನೇಕ ಕಾರ್ಯಗಳಿಗಾಗಿ ನಾವು ಎದುರು ನೋಡಿಕೊಂಡು ತಕ್ಷಣವೇ ಇದು ಆಗಬೇಕೆಂಬುದಾಗಿ ನಾವು ಕಾಯ್ತೇವೆ. ಆದರೆ ಅದು ಆಗಲ್ಲ. ಅದು ದೇವರ ಹತ್ರ ಪ್ರಾರ್ಥನೆ ಮಾಡಿ ಅದಕ್ಕೋಸ್ಕರ ನಾವು ಕಾದುಕೊಂಡಿರುವಾಗ ಅದು ನಿಜವಾಗಲೂ ಆಶೀರ್ವಾದಕರವಾಗಿ ಇರುತ್ತದೆ ಎಂಬುದಾಗಿ ನಾವು ನೋಡುತ್ತಿದ್ದೇವೆ. ಅದು ಮಾತ್ರವಲ್ಲ, ದೇವರು ಈ ವಾಕ್ಯದಲ್ಲಿ ನಾವು ನೋಡುವಾಗ ನಮಗೆ ಒಂದು ಬಲವನ್ನು ಕೊಡುವ ದೇವರೆಂಬುದಾಗಿ ಅನೇಕರು ಹೇಳೋದುಂಟು. ಯವನಸ್ಥ ಮಕ್ಕಳು, ನಾವು ಚಿಕ್ಕ ಪ್ರಾಯದವರಾಗಿದ್ದೇವೆ, ನಮಗೆ ಬಲವಿಲ್ಲ, ನಮಗೆ ಶಕ್ತಿ ಇಲ್ಲ, ನಮಗೆ ಎಲ್ಲಿ ಕೆಲಸ ಮಾಡಲಿಕ್ಕೆ ಶಕ್ತಿಯೇ ಇಲ್ಲ ಎಂಬುದಾಗಿ. ಆದರೆ ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಈ ದಿವಸದಲ್ಲಿ ದೇವರು ಮುಂದಿನ ವಾಕ್ಯ 29ನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ, ಸೋತವನಿಗೆ ಆತನು ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನು ಕೊಡುತ್ತಾನೆ ಎಂಬುದಾಗಿ ನಾವು ನೋಡುತ್ತಿದ್ದೇವೆ. ಯುವಕರು ದಣಿದು ಬಳಲುವರು, ಆದರೆ ಯೆಹೋವನನ್ನು ನಿರೀಕ್ಷಿಸುವವರು, ಕರ್ತನಿಗೆ ಕಾಯುವವರು ಹೊಸ ಬಲವನ್ನು ಹೊಂದುತ್ತಾರೆ ಎಂಬುದಾಗಿ. ಈ ದಿವಸದಲ್ಲಿ ಈ ನಿರೀಕ್ಷೆಯ ವಾಗ್ದಾನವನ್ನು ವೀಕ್ಷಿಸುತ್ತಿರುವಂತಹ ಕ್ರಿಸ್ತನಲ್ಲಿ ಪ್ರಿಯರೇ, ಒಂದು ಕೋಣೆಯಲ್ಲಿ ನೀವು ಕೂತುಕೊಂಡು ನನಗೆ ವಯಸ್ಸಾಗಿದೆ, ನನಗೆ ಬಲವಿಲ್ಲ, ಅನೇಕರಿಗೆ ನಮ್ಮಿಂದ ಕಷ್ಟವಾಗುತ್ತಿದೆ ಎಂಬುದಾಗಿ ದುಃಖದಿಂದ ನೀವು ಎದುರು ನೋಡುತ್ತಿರೋದಾದರೆ, ಈ ವಾಕ್ಯವನ್ನು ಕೇಳುತ್ತಿರೋದಾದರೆ ದೇವರು ಹೇಳುತ್ತಾರೆ, ಯುವಕರು ದಣಿದು ಬಳಲಿ ಹೋಗುತ್ತಾರೆ, ಆದರೆ ಯೆಹೋವನನ್ನು ಕಾಯುವವರು, ನಿರೀಕ್ಷಿಸುವರು ಹೊಸ ಬಲವನ್ನು ಹೊಂದುತ್ತಾರೆ ಎಂಬುದಾಗಿ. ಅದೇ ಸಮಯದಲ್ಲಿ ಇಲ್ಲಿ ನೋಡುವಾಗ ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಅವರು ಮೇಲಕ್ಕೆ ಏರುತ್ತಾರೆ ಎಂಬುದಾಗಿ. ಹದ್ದು ತನ್ನ ಮುದಿಯ ಪ್ರಾಯದಲ್ಲಿ ಯಾವ ರೀತಿ ಎತ್ತರವಾದ ಸ್ಥಳದಲ್ಲಿ ಬೆಟ್ಟಕ್ಕೆ ಹೋಗಿ ಅದು ತನಗೆ ಹೊಸ ಬಲವನ್ನು ಹೊಂದಿಕೊಳ್ಳಲು ಕಾಯ್ತಾ ಇರುತ್ತದೆ. ಅದು ರೆಕ್ಕೆಗಳು ಬರೋವರೆಗೆ ಕಾದು ಅದು ಮತ್ತೆ ಹೊಸ ಬಲ ಹೊಂದಿಕೊಂಡು ಹಿಂತಿರುಗಿ ಬರುತ್ತದೆ. ಇಂದಿನ ದಿವಸದಲ್ಲಿ ಈ ಕಾರ್ಯಕ್ರಮವನ್ನು ವೀಕ್ಷಿಸುವಂತಹ ಪ್ರತಿಯೊಬ್ಬರಿಗೆ ದೇವರ ವಾಕ್ಯದ ಪ್ರಕಾರ ನಾನು ಧೈರ್ಯಪಡಿಸುವುದೇನೆಂದರೆ, ಕರ್ತನಿಗಾಗಿ ನೀವು ಕಾಯುವುದಾದರೆ, ಮೋಶೆ ಯಾವ ರೀತಿ ತನ್ನ ದೇವರ ಸಮ್ಮುಖದ 40 ದಿವಸ ಹಗಲಿರಲು ಕಾದುಕೊಂಡನು, ದೇವರ ಪ್ರಸನ್ನತೆಯಲ್ಲಿ ಇದ್ದನು, ಅವನ ಬಲವನ್ನು ಹೊಂದಿಕೊಂಡನು, ಪ್ರಕಾಶನ ಹೊಂದಿಕೊಂಡ ಹಾಗೆ ಈ ದಿವಸದಲ್ಲಿಯೂ ಸಹ ದೇವರಿಗಾಗಿ ನೀವು ಕಾಯುವಾಗ, ನಿರೀಕ್ಷಿಸುವಾಗ ನೀವು ಖಂಡಿತವಾಗಿ ಹೊಸ ಬಲವನ್ನು ಹೊಂದಿಕೊಂಡು ನಡೆಯುತ್ತೀರಿ. ದೇವರ ವಾಕ್ಯ ಹೇಳುತ್ತದೆ, ಕೀರ್ತನೆ 29ರಲ್ಲಿ ಯೆಹೋವನು ತನ್ನ ಜನರಿಗೆ ಬಲವನ್ನು ಅನುಗ್ರಹಿಸುತ್ತಾನೆಂಬುದಾಗಿ ನಾವು ನೋಡುತ್ತಿದ್ದೇವೆ. ಕೀರ್ತನೆ 28:8ರಲ್ಲಿ ನಾವು ನೋಡುತ್ತೇವೆ, ಕರ್ತನ್ ತನ್ನ ಜನರಿಗೆ ಬಲವೂ ಆಶ್ರಯವೂ ಆಗಿದ್ದಾರೆ ಎಂಬುದಾಗಿ. ಈ ವಾಕ್ಯದ ಪ್ರಕಾರ ದೇವರು ನಿಮಗೆ ಶಕ್ತಿ, ಬಲ, ದೀರ್ಘಾಯುಷ್ಯವನ್ನು ಕೊಡಲಿ ಎಂಬುದಾಗಿ ದೇವರ ಹತ್ರ ಆಶೀರ್ವಾದದಿಂದ ಈ ವಾಕ್ಯವನ್ನು ನೀವು ತಗೊಳ್ಳೋದಾದರೆ ದೇವರು ಖಂಡಿತವಾಗಿಯೂ ಆಶೀರ್ವದಿಸ್ತಾರೆ. ನಾವು ಪ್ರಾರ್ಥನೆ ಮಾಡೋಣ. ಮಹಾಪ್ರೀತಿ ಸ್ವರೂಪನಾದ ಜೀವನಗಳ ತಂದೆಯಾದ ದೇವರೇ, ಈ ಸಮಯದ ಈ ನಿರೀಕ್ಷೆಯ ವಾಕ್ಯಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತಿದ್ದೇನಪ್ಪ. ದೇವರೇ, ನಿನ್ನ ವಾಕ್ಯ ಹೇಳುವಾಗ ಯೆಹೋವನನ್ನು ನಿರೀಕ್ಷಿಸುವರು ಹೊಸ ಬಲವನ್ನು ಹೊಂದುವರು,
ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಓಡುವರೆಂಬುದಾಗಿ, ಅವರು ಓಡಿದರು ದಣಿಯರು, ಹಾರಿದರು ಬಳಲರು ಎಂಬುದಾಗಿ ಅಪ್ಪ, ಈ ದಿವಸದಲ್ಲಿ ಕಾರ್ಯಕ್ರಮವನ್ನು ವೀಕ್ಷಿಸುವಂತಹ ದೇವರೇ ಸಹೋದರ ಸಹೋದರಿಯರನ್ನು ನಿಮ್ಮ ಪರಿಶುದ್ಧ ಕರಗಳಲ್ಲಿ ನಾನು ಒಪ್ಪಿಸಿ ಕೊಡುತ್ತಿದ್ದೇನಪ್ಪ. ನಾವು ಬಲಹೀನರಾಗಿದ್ದೇವೆ, ನಮಗೆ ಬಲವಿಲ್ಲ, ಶರೀರದಲ್ಲಿ ಶಕ್ತಿಯು ಕುಂದಿ ಹೋಗಿದೆ ಎಂಬುದಾಗಿ ನೆನೆಸುವಂತಹ ಪ್ರತಿ ಒಂದೊಂದು ಅಪ್ಪ ವೀಕ್ಷಕರನ್ನು ನೀನು ಆಶೀರ್ವದಿಸು, ಹೊಸ ಬಲದಿಂದ ತುಂಬಿಸಪ್ಪ. ಒಂದು ವೇಳೆ ಯಾವೆಲ್ಲ ಕಾರ್ಯಗಳಿಗೆ ನಿರೀಕ್ಷೆಯುಳ್ಳವರಾಗಿ ಕಾಯುತ್ತಿದ್ದಾರೋ ಅದೆಲ್ಲ ನೆರವೇರಿಸು ಸ್ವಾಮಿ. ಆತ್ಮೀಕ ರೀತಿಯಲ್ಲಿ ಕುಂದಿ ಹೋಗಿ ಬಲ ಇಲ್ಲ ಎಂಬುದಾಗಿ ಬಿದ್ದು ಹೋಗಿದ್ದೇವೆ, ಆತ್ಮನಲ್ಲಿ ನಮಗೆ ಪ್ರಾರ್ಥಿಸಲಿಕ್ಕೆ ಆಗುವುದಿಲ್ಲ ಎಂಬುದಾಗಿ ನಿರೀಕ್ಷೆಯಿಂದ ಕಾಯುವಂತಹ ಪ್ರತಿ ಒಂದೊಂದು ಸಹೋದರ ಸಹೋದರಿಯರನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತಿದ್ದೇನಪ್ಪ. ಆತ್ಮಿಕ ರೀತಿಯಲ್ಲಿ ಅವರು ಬೆಳೆಯಲಿ, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ದೇವರ ಸೇವೆಯಲ್ಲಿ ಮುಂದೆ ಹೋಗುವಂತೆ ನೀವು ಮಾಡಿರಪ್ಪ. ಸೇವೆಗೆ ಅಪಾದಿರ ಅಡ್ಡಿಯಾಗಿರುವಂತಹ ಎಲ್ಲ ಬಲಹೀನತೆಗಳು, ಎಲ್ಲ ವಿಧವಾದ ರೋಗಗಳನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಈ ಸಮಯದಲ್ಲಿ ಬಂಧಿಸುತ್ತಿ ಕಟ್ಟಿ ಪಾತಾಳಕ್ಕೆ ಕಳಿಸುತ್ತಿದ್ದೇನಪ್ಪ. ದೇವರೇ, ಪ್ರತಿ ಒಂದೊಂದು ಮಕ್ಕಳನ್ನು ನೀನು ಬಲಪಡಿಸುವುದಕ್ಕಾಗಿ ಸ್ತೋತ್ರ. ಹದ್ದಿಗೆ ಬರುವಂತೆ ನಾನು ನಿನಗೆ ತಿರುಗಿ ಯೌವನವನ್ನು ಬರಮಾಡುತ್ತೇನೆಂಬುದಾಗಿ ಹೇಳಿದಿರಪ್ಪ. ಹೌದು, ಇಂದಿನ ದಿವಸದಲ್ಲಿ ಯಾರಿಗೆಲ್ಲ ಯೌವನ ಪ್ರಾಯದ ಬಲವು ಬೇಕೆಂಬುದಾಗಿ ಕಾಯುತ್ತಿದ್ದಾರೋ, ಇಲ್ಲಿ ಯೌವನಸ್ಥ ಮಕ್ಕಳು ನಾವು ಯೌವನವಾಗಿದ್ದೇವೆ, ಬಲವಿಲ್ಲವೆಂಬುದಾಗಿ ಹೇಳುತ್ತಿರೋ ಪ್ರತಿಯೊಂದು ಮಕ್ಕಳಿಗೆ ಬಲದಿಂದ ನೀನು ತುಂಬಿಸಪ್ಪ. ನಿನ್ನ ಆತ್ಮನ ಬಲವನ್ನು ಕೊಡು, ಶಾರೀರಿಕ ಬಲವನ್ನು ಕೊಡಪ್ಪ. ನಿನಗಾಗಿ ನಿರೀಕ್ಷಿಸುವ ಪ್ರತಿಯೊಂದು ಕಾರ್ಯಗಳು ಕಾಯುವಾಗ ಕರ್ತನೆ ನೀನು ನೆರವೇರಿಸುವುದಕ್ಕಾಗಿ ಸ್ತೋತ್ರ. ಇದು ಕ್ಲುಪ್ತ ಕಾಲದಲ್ಲಿ ನಾನು ಎಲ್ಲ ಕಾರ್ಯಗಳನ್ನು ಮಾಡಿ ಮುಗಿಸುತ್ತೇನೆಂಬುದಾಗಿ ನೀನು ವಾಗ್ದಾನ ಮಾಡಿದೆ ಯೇಸು ಸ್ವಾಮಿ. ಈ ವಾಕ್ಯದ ಪ್ರಕಾರ ಪ್ರತಿ ಒಬ್ಬೊಬ್ಬರನ್ನು ವೀಕ್ಷಕರನ್ನು ಆಶೀರ್ವದಿಸು. ಪ್ರತಿಯೊಬ್ಬರು ಹೊಸ ಬಲವನ್ನು ಹೊಂದಿಕೊಂಡು ಅಪ್ಪ ದೇವರು ಎದ್ದೇಳುವಂತೆ ನೀನು ಮಾಡೋದಕ್ಕಾಗಿ ಸ್ತೋತ್ರ. ಎಲ್ಲ ಸ್ತುತಿ ಘನ ಮಾನ ಮಹಿಮೆ ನಿಮಗೆ ಒಬ್ಬರಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೇನ್.